ಮಾತೆತ್ತಿರೋ ಒಳ ಒಪ್ಪಂದ ಯಾರು ಒಳ ಒಪ್ಪಂದ ಅನ್ನುವಂಥದ್ದು ನೀವು ಸ್ಪಷ್ಟೀಕರಿಸಬೇಕು. ನಾನು ಚಾಲೆಂಜ್ ಮಾಡ್ತೀನಿ, ಲಾಸ್ಟ್ 2018ರಲ್ಲಿ JDS 100ಕ್ಕೂ 100ರಷ್ಟು ಚಾಮುಂಡೇಶ್ವರಿ, ವರುಣಾ ಕ್ಷೇತ್ರ ಮತ್ತು ಬಾದಾಮಿ 3ರಲ್ಲೂ ನೀವು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿ. ನೋ ಡೌಟ್ ಇನ್ ದಟ್. ಈ 3 ಕ್ಷೇತ್ರದಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಂಡು ಸಿದ್ದರಾಮಯ್ಯನವರ ಪುತ್ರರನ್ನು ಸೋಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೇರವಾಗಿ, ದಯಮಾಡಿ ಕುಮಾರಸ್ವಾಮಿ ಅವರೇ, ಕಳೆದ 3 ವಿಧಾನಸಭಾ ಕ್ಷೇತ್ರದ ಚುನಾವಣೆಯಿಂದ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ JDS ಅಭ್ಯರ್ಥಿನ ನಿಲ್ಲಿಸ್ತಾ ಇದ್ದೀರಿ ನೀವು. ಆ JDS ಅಭ್ಯರ್ಥಿಗೆ ಬಿ ಫಾರ್ಮ್ ಕೊಡ್ತಾ ಇರುವಂಥದ್ದು JDS ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರ, ಕುಮಾರಸ್ವಾಮಿಯವರ, ಇಲ್ಲ ಅಶ್ವಥ್ ನಾರಾಯಣ. ಮಲ್ಲೇಶ್ವರಮಲ್ಲಿ ನೀವು 3 ವಿಧಾನಸಭಾ ಚುನಾವಣೆಯಿಂದ ಬಿ ಫಾರ್ಮ್ ಕೊಡ್ತಾ ಇರುವಂಥ ವ್ಯಕ್ತಿ ಅಶ್ವಥ್ ನಾರಾಯಣ ಅವರೇ. ಯಾರಿಗೆ? JDS ಅಭ್ಯರ್ಥಿಗೆ. JDS ಅಭ್ಯರ್ಥಿ JDSನವನೇ ಅಲ್ಲ. ನೀವು 3 ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿರುವಂಥ ಅಭ್ಯರ್ಥಿಗಳು ದಯಮಾಡಿ ಹಿನ್ನೆಲೆ ನೋಡಿ, ಅವ್ರು ಯಾರು ಅಂತ. ಅವ್ರು JDSನವರೇ ಅಲ್ಲ, ಅವ್ರಿಗೆ ಬಿ ಫಾರ್ಮ್ ಕೊಟ್ಬಿಟ್ರು. ಅದು ಒಳ ಒಪ್ಪಂದ ಅಲ್ವಾ? ನೇರವಾಗಿ ಒಪ್ಪಂದ ಮಾಡ್ಕೊತಾ ಇದ್ರಲ್ಲ ಅಶ್ವಥ್ ನಾರಾಯಣ ಜೊತೆ. ಇದಕ್ಕೇನು ಹೇಳ್ತೀರಿ?